ನಮಸ್ಕಾರ. ಕರ್ನಾಟಕ ತಕ್ಕೆ ಸ್ವಾಗತ. ನಾನು ಶಶಿಕುಮಾರ್. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ಹಲವು ವರ್ಷಗಳಿಂದ RSS ಈ ವಿಚಾರವಾಗಿ ಪರವಿರೋಧದ ಚರ್ಚೆಗಳು ಬಹಳ ಕಾಲದಿಂದ ನಡೀತಾ ಇದೆ. ಅದರ ಪರವಾಗಿ ಮಾತನಾಡೋರು ಒಂದಷ್ಟು ಜನ, ಅದರ ವಿರುದ್ಧವಾಗಿ ಮಾತನಾಡೋರು ಒಂದಷ್ಟು ಗುಂಪು. ಆದರೆ ಕರ್ನಾಟಕದಲ್ಲಿ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ, ಪರಿಷ್ಕೃತ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ಒಂದು ಚರ್ಚೆ ನಡೀತಾ ಇದೆ. ಏನ್ ಚರ್ಚೆ? ಅದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. RSS ಸ್ಥಾಪಕರು ಕೇಶವ್ ಬಲರಾಮ್ ಹೆಗ್ಡೆವರ್ ಇವರ ಒಂದು ಭಾಷಣದ ತುಣುಕನ್ನ ಪರಿಷ್ಕೃತ 10ನೇ ತರಗತಿಯ ಪಠ್ಯದಲ್ಲಿ ಸೇರಿಸಲಾಗಿದೆ. ಯಾವ ತುಣುಕು ಅನ್ನುವಂಥದ್ದು ಮತ್ತೆ ಯಾವ ಪಠ್ಯದಲ್ಲಿ, ಯಾವ ಪಾಠದಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದುಕೊಳ್ಳಬೇಕು. ನಿಜವಾದ ಆದರ್ಶ ಪುರುಷ ಯಾರಾಗಬೇಕು, ಈ ಒಂದು ಪಾಠದಲ್ಲಿ ಇವರ ಒಂದು ಭಾಷಣದ ತುಣುಕನ್ನ ಸೇರಿಸಲಾಗಿದೆ. ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದೆ. ಏನಂತಂದ್ರೆ, ಪಠ್ಯಕ್ರಮದಲ್ಲಿ ನೀವು RSS ಐಡಿಯಾಲಜಿಯನ್ನ ತುರುಕ್ತಾ ಇದ್ದೀರಾ, RSS ಐಡಿಯಾಲಜಿನ ತುರುಕುವ ಮೂಲಕ ಮಕ್ಕಳಲ್ಲೂ ಈ ರೀತಿಯ ನಿಮ್ಮ ಸಿದ್ಧಾಂತವನ್ನ ಬಿತ್ತುವ ಯತ್ನವನ್ನ ಮಾಡ್ತಾ ಇದ್ದೀರಾ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದೆ. ಅಷ್ಟಕ್ಕೂ RSS ಐಡಿಯಾಲಜಿಯನ್ನ ತುರುಕುವಂತ ಯತ್ನ ನಡೆದಿದೆಯಾ, ಈ ಕುರಿತಂತೆ ಸರ್ಕಾರ ಏನು ಹೇಳುತ್ತೆ ಅನ್ನುವಂಥದ್ದು. ಆಮೇಲೆ ಇದರಲ್ಲಿ ಬಹಳಷ್ಟು ಇನ್ನೂ ಇತರೆ ಈ ಹಿಂದೆ ಇದ್ದಂತಹ ಲೇಖಕರ ಕಥೆಗಳಾಗಿರ್ಬೋದು ಅಥವಾ ಪಾಠಗಳಾಗಿರ್ಬೋದು, ಇವೆಲ್ಲವನ್ನು ಬಿಟ್ಟಿದ್ದೀರಾ ಅನ್ನುವಂಥದ್ದು ವಿಪಕ್ಷಗಳು ಮತ್ತೆ ವಿಪಕ್ಷಗಳ ಆರೋಪ. ಸೊ ಹಾಗಾದ್ರೆ ಯಾವ ಪಾಠವನ್ನ ಬಿಟ್ಟಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಮೃಗ ಮತ್ತು ಸುಂದರಿ, ಹಾಗೆ ಲೆಫ್ಟಿಸ್ಟ್ ಥಿಂಕರ್ ಜಿ ರಾಮಕೃಷ್ಣ ಅವರ ಭಗತ್ ಸಿಂಗ್ ಕುರಿತಂತೆ ಇದ್ದಂಥ ಪಠ್ಯವನ್ನ ನೀವು ಬಿಟ್ಟಿದ್ದೀರಾ ಅಂತ ಆರೋಪಿಸ್ತಾ ಇರತಕ್ಕಂಥದ್ದು. ಅದರ ಬದಲಾಗಿ ಶಿವಾನಂದ ಕಳವೆ ಅವರ ಸ್ವದೇಶಿ ಸೂತ್ರದ ಸರಳ ಹಬ್ಬ, ಹಾಗೆ ಗೋವಿಂದ ಪೈ, ರಾಷ್ಟ್ರಕವಿ ಗೋವಿಂದ ಪೈ ಅವರ ನಾನು ಪ್ರಾಸ ಬಿಟ್ಟ ಕತೆ, ಇದನ್ನ ನೀವು ಸೇರಿಸಿದ್ದೀರಾ ಅನ್ನುವಂಥದ್ದು ಒಂದು ಆರೋಪ ಇದೆ. ಹಾಗೆ ಸಾರಾ ಅಬೂಬಕರ್ ಅವರ ಯುದ್ಧ, ಮೂರ್ತಿರಾವ್ ಅವರ ವ್ಯಾಘ್ರ ಕತೆ ಹಾಗೂ ಶಿವಕೋಟ್ಯಾಚಾರ್ಯರ ಸುಕುಮಾರ ಸ್ವಾಮಿ ಕತೆ, ಅದರ ಬದಲಾಗಿ ವೇದಿಕ್ ಸ್ಕಾಲರ್ ಲೇಟ್ ಬನ್ನಂಜೆ ಗೋವಿಂದಾಚಾರ್ಯ ಇದ್ದಾರಲ್ವ, ಅವರ ಸುಖನಾಶನ ಉಪಾದೇಶ, ಹಾಗೆ ಶತಾವಧಾನಿ ಗಣೇಶ್ ಅವರ ಶ್ರೇಷ್ಠ ಭಾರತೀಯ ಚಿಂತನೆಗಳು, ಇವನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ. ಕಾಂಗ್ರೆಸ್ ಕೂಡ ಈ ಕುರಿತಂತೆ ಟ್ವೀಟ್ ಮಾಡುತ್ತೆ. ಏನಂತ ಟ್ವೀಟ್ ಮಾಡುತ್ತೆ? ಭಗತ್ ಸಿಂಗ್ ಪಠ್ಯವನ್ನ ಪಠ್ಯಪುಸ್ತಕದಿಂದ ಕೈಬಿಟ್ಟ ಕ್ರಮ ಈ ಬಿಜೆಪಿ ಸರ್ಕಾರದ ರಾಷ್ಟ್ರಭಕ್ತಿಯ ಮುಖವಾಡವನ್ನ ಕಳಚಿ ಹಾಕಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಭಗತ್ ಸಿಂಗ್ ಬದಲು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದವರ ಪಠ್ಯವನ್ನ ಸೇರಿಸಲಾಗಿದೆ. ಅಂದ್ರೆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದವರು ಅಂದ್ರೆ ಪರೋಕ್ಷವಾಗಿ RSS ವಿರುದ್ಧ ರಾಜ್ಯ ಕಾಂಗ್ರೆಸ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದು ನಿಜವಾದ ದೇಶದ್ರೋಹಿಗಳ ಕೆಲಸ, ನಿಮ್ಮ ದೇಶದ್ರೋಹ ಜನತೆಗೆ ತಿಳಿಯಲಿದೆ ಅಂತ ಟ್ವೀಟ್ ಮಾಡಿದೆ. ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಏನು ಕೌಂಟರ್ ಕೊಟ್ಟಿದೆ? ನೀವು ಸುಳ್ಳು ಹೇಳುತ್ತಲೇ ದೇಶ ಆಳದವರು, ಅಧಿಕಾರವಿಲ್ಲದಿದ್ದಾಗಲೂ ಸುಳ್ಳನ್ನೇ ಅರ್ಹುತ್ತಿದ್ದೀರಿ. ಭಗತ್ ಸಿಂಗ್ ಗದ್ಯಪಾಠವನ್ನ ಪಠ್ಯದಿಂದ ಕೈಬಿಟ್ಟಿಲ್ಲ. ಸುಳ್ಳುಗಳಿಂದ ಚುನಾವಣೆ ಗೆಲ್ಲಲಾಗದು. ಹಿಂದೂ ವಿರೋಧಿಗಳಾಗಿದ್ದ ಗಜನಿ ಗೋರಿಗಳನ್ನ ಪಠ್ಯದಲ್ಲಿ ಆರಾಧನೆ ಮಾಡಿದ್ದು ಯಾರನ್ನ ಓಲೈಸಲು ಅಂತ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ ಟ್ವಿಟರ್ ಮೂಲಕನೇ. ಇನ್ನು ಈ ಕುರಿತಂತೆ ಒಂದು ಸ್ಪಷ್ಟೀಕರಣವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಈ ಎಲ್ಲಾ ಕುರಿತಂತೆ ಇದು ರಾಜಕೀಯ ಪರವಿರೋಧದ ಚರ್ಚೆಗಳಾದ್ರೆ ಈ ಕುರಿತಂತೆ ಒಂದು ಸ್ಪಷ್ಟೀಕರಣ ಬೇಕಲ್ವಾ? ಈ ಕುರಿತಂತೆ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆನೂ ಕೂಡ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದೆ. ಆದ್ರೆ ಅದಕ್ಕೂ ಮುನ್ನ ಈ ಕಾಂಗ್ರೆಸ್ ಮತ್ತೊಂದು ವಿಪಕ್ಷವಾದಂಥ JDSನ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಕೂಡ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಏನಂತಂದ್ರೆ, ಇದು ಪಠ್ಯ ಪುಸ್ತಕನೋ ಪಕ್ಷ ಪುಸ್ತಕನೋ ಅಂತ ಪಠ್ಯವನ್ನ ವಿಕೃತಿಗೊಳಿಸ್ತಾ ಇರೋದು ಅಂದ್ರೆ ಕನ್ನಡದ ಅಸ್ಮಿತೆಯನ್ನ ಹತ್ತಿಕ್ಕುವ ಪಾತಕ ಯತ್ನ. ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕು, ಪ್ರಶ್ನಿಸಬೇಕು, ಹೋರಾಟಕ್ಕೂ ಇಳಿಬೇಕು. ಅಯ್ಯೋ, ಕರ್ನಾಟಕ ಕಟುಕರ ಕೈಯಲ್ಲಿ ಸಿಕ್ಕೊಂಡಿದೆ ಅನ್ನೋ ಸೀರೀಸ್ ಆಫ್ ಟ್ವೀಟ್ಸ್ ಅನ್ನ ಮಾಡ್ತಾರೆ. ಹಾಗೆ ಬಿಜೆಪಿಗರು ಮತ್ತು ಬ್ರಿಟಿಷರು ಇಬ್ಬರೂ ಒಂದೇ, ಒಡೆದು ಆಳುವುದೇ ಇವರ ನೀತಿ. ಬ್ರಿಟಿಷ್ ಪರಂಪರೆಯನ್ನ ಬಿಜೆಪಿಗರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲೂ ಮುಂದುವರಿಸಿದ್ದಾರೆ. ಜನರ ಸ್ವಾತಂತ್ರ್ಯವನ್ನ ಸಹಿಸಲು ಅವರಿಗೆ ಆಗ್ತಾ ಇಲ್ಲ ಅಂತ ಒಂದು ಸೀರೀಸ್ ಆಫ್ ಟ್ವೀಟ್ ಅನ್ನ
HD ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಆದರೆ ಇವೆಲ್ಲ ಆರೋಪಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದೆ. ಏನದು ಸ್ಪಷ್ಟೀಕರಣ? ಇದು ನಿಜವಾಗ್ಲೂ ಇಲ್ಲಿ ಐಡಿಯಾಲಜಿಯನ್ನ ಸೇರಿಸುವಂತಹ ಯತ್ನ ಅನ್ನುವಂಥ ಒಂದು ಆಪಾದನೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೇಳಿದ್ದೇನು? ಸಮಾಜ ವಿಜ್ಞಾನ ಹಾಗೂ ಭಾಷಾ ಪುಸ್ತಕಗಳಲ್ಲಿದ್ದ ಸೂಕ್ಷ್ಮ ವಿಚಾರಗಳನ್ನು ಪರಿಶೀಲಿಸಿ ಪರಿಷ್ಕರಿಸಲು ಶ್ರೀ ರೋಹಿತ್ ಚಕ್ರತೀರ್ಥರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ನೇಮಿಸಲಾಗಿತ್ತು. ಪ್ರಸ್ತುತ ಸುದ್ದಿ ಮಾಧ್ಯಮಗಳಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿದ್ದ ಭಗತ್ ಸಿಂಗ್ ಗದ್ಯವನ್ನ ಕೈಬಿಟ್ಟು ಹೆಗಡೆವಾರ್ ಅವರ ಗದ್ಯವನ್ನ ಸೇರಿಸಲಾಗಿದೆ ಅಂತ ಪ್ರಕಟಣೆ ಇದೆ. ಆದರೆ ವಾಸ್ತವವಾಗಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪುಸ್ತಕದಿಂದ ಭಗತ್ ಸಿಂಗ್ ಗದ್ಯ ಪಾಠವನ್ನ ಕೈಬಿಟ್ಟಿರೋದಿಲ್ಲ. ಪರಿಷ್ಕರಿಸಿರುವ 10ನೇ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕವು ಪ್ರಸ್ತುತ ಮುದ್ರಣ ಹಂತದಲ್ಲಿದೆ ಎಂಬ ವಿವರವನ್ನ ತಮ್ಮ ಅವಗಾಹನೆಗೆ ಸಲ್ಲಿಸಿದೆ ಅಂತ ಒಂದು ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಹಾಗೆ ಈ ರೋಹಿತ್ ಚಕ್ರತೀರ್ಥ ಇದ್ದಾರಲ್ವಾ, ಅವರ ಅಧ್ಯಕ್ಷತೆಯಲ್ಲೇ ಇದೊಂದು ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಇರ್ತಕ್ಕಂಥದ್ದು. ಅವರು ಕೂಡ ಈ ಕುರಿತಂತೆ ಈ ಐಡಿಯಾಲಜಿಯನ್ನ ತುಂಬ್ತಾ ಇದ್ದೀರಾ ಅನ್ನುವಂಥ ಆಪಾದನೆಗೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಪೊಲಿಟಿಕಲ್ ಪಕ್ಷದಿಂದಲೂ ಕೂಡ ಇದನ್ನ ನೀವು ಪಠ್ಯದಲ್ಲಿ ಸೇರಿಸಬೇಕು ಅನ್ನುವಂತಹ ಒತ್ತಡ ಇರಲಿಲ್ಲ. ಇದು ಯಾವುದೇ ರೀತಿಯ ಒಂದು ಆರ್ಗನೈಸೇಷನಲ್ ಐಡಿಯಾಲಜಿಯನ್ನ ಅದರೊಳಗೆ ತುರುಕುವಂತ ಯತ್ನನೂ ಅಲ್ಲ. ಅದರಲ್ಲಿ ಅವರ ಭಾಷಣದ ತುಣುಕನ್ನ ಅದು ಹೆಗ್ಡೇವಾರ್ ಅವರ ಒಂದು ಐಡಿಯಾಲಜಿಯ ಕುರಿತಂತೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಭಾಷಣದಲ್ಲಿ ಉಲ್ಲೇಖ ಇಲ್ಲ. ಇದು ಕೇವಲ ವ್ಯಕ್ತಿ ವಿಕಸನದ ಕುರಿತಂತೆ ಇರತಕ್ಕಂಥ ಒಂದು ಪಠ್ಯ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಏನು ಪ್ರಶ್ನೆ ಅಂತಂದ್ರೆ, ಸರ್ಕಾರ ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಶಿಕ್ಷಣ ಸಚಿವ BC ನಾಗೇಶ್ ಅವರು ಕೂಡ ಹೇಳಿದ್ದಾರೆ, ಪಠ್ಯವನ್ನ ಯಾವುದೇ ರೀತಿಯಲ್ಲೂ ಇನ್ನು ಪರಿಷ್ಕರಿಸೋದಿಲ್ಲ, ಈಗ ಮುದ್ರಣ ಹಂತದಲ್ಲಿದೆ. ಈಗಾಗಲೇ ಈ ಕುರಿತಂತೆ ಟ್ವಿಟರ್ ಅಲ್ಲಿ ವಾರ್ ಶುರುವಾಗಿದೆ, ಮತ್ತೆ ರಾಜಕೀಯ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಮುಂದಿನ ಹಂತಕ್ಕೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.